ನೋಡ್ಬೋದು ಎಲ್ಲ ಸೈಟ್ಗೂ ವಾಟರ್ ಲೈನ್ ಕನೆಕ್ಷನ್ ಇರುತ್ತೆ, ನೀರು ಬರುತ್ತೆ. ಅದೆಲ್ಲ ಸರ್ ಓವರ್ ಟ್ಯಾಂಕ್? ಇದೆ ಓವರ್ ಟ್ಯಾಂಕ್. 3 ಲಕ್ಷ ಲೀಟ್ರಾ? ಟೋಟಲ್ ಆಗಿ ಒಂದು 3 lakhs. 50 ಅಡಿ ರೋಡ್ ಇದೆ. ಅದೇ ಥರ ಈ ಕಡೆ ನೋಡ್ಬೋದು, ಇದು ಬಂದು 40 ಅಡಿ ರೋಡು, ಕಾಂಕ್ರೀಟ್ ರೋಡ್ ಇದ್ದು. ವೀಕ್ಷಕರೇ ನೋಡ್ಬೋದು, ಇದು ಪಾರ್ಕ್ 3 ಲೇಔಟ್ ಅಲ್ಲಿ ಒಂದು 4 ಪಾರ್ಕ್ಗಳಿದೆ. 4 ಸರ್? 4 ಪಾರ್ಕಲ್ಲಿ ಒಂದೊಂದು ಪಾರ್ಕಲ್ಲಿ ಒಂದು ಪಾರ್ಕಲ್ಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ. ಲ್ಯಾಂಡ್ ಸುತ್ತ ನಾವು ಕಾಂಪೌಂಡ್ ಹಾಕಿದ್ದೀವಿ. ವೀಕ್ಷಕರ ಎಲೆಕ್ಟ್ರಿಸಿಟಿ ಅಂತ ತಗೊಂಡ್ರೆ ನಮ್ದೆಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಬಂದಿರುತ್ತೆ. 9.5 ಎಕರೆಲಿ BMRD ಅಪ್ರೂವ್ಡ್ ರೇರಾ ರಿಜಿಸ್ಟರ್ ಆಗಿರೋ ಪ್ರಾಪರ್ಟಿ. ಎಲ್ಲ ಇಂಡಿವಿಜುವಲ್ ಸೈಟ್ಸ್ಗಳಿಗೂ ಏಕಾತ ಪ್ರಾಪರ್ಟಿ, ಬ್ಯಾಂಕ್ ಲೋನ್ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ಇದು ವ್ಯಾಪಾರ ವ್ಯವಹಾರದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಎಲ್ಲಿ ಬಂದಿದ್ದೀವಿ ಗೊತ್ತಾ? ಉಪಕಾರ್ ಡೆವಲಪರ್ಸ್ ಅವರು ಡೆವಲಪ್ ಮಾಡಿರೋಂಥ ಉಪಕಾರ್ ಗ್ಯಾಲಕ್ಸಿ ಸೂಪರ್ ಲೇಔಟ್ ರೀ. ಇದು ಎಷ್ಟು ಅದ್ಭುತವಾಗಿದೆ ಗೊತ್ತಾ ಲೇಔಟು. ಈ ಲೇಔಟ್ ಎಲ್ಲಿದೆ, ಮತ್ತು ಇಲ್ಲಿ ಸೈಟ್ಸ್ಗಳು ಯಾವ್ಯಾವ ಡೈಮೆನ್ಷನ್ ಇದೆ, ಏನೇನು ಫೆಸಿಲಿಟೀಸ್ ಇದೆ, ಮತ್ತು ಎಷ್ಟು ರೇಟ್ ಇದೆ ಅನ್ನೋದನ್ನ ನಮ್ಮ ಕೆ ಶಿವಮೂರ್ತಿ ಸರ್ ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಅವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ? ಓಕೆ ಸರ್. ಈಗ ಈ ಗ್ಯಾಲಕ್ಸಿ ಏನಿದೆ, ಉಪಕಾರ್ ಗ್ಯಾಲಕ್ಸಿ ಇದೆ, ಇದರಲ್ಲಿ ಏನು ಡೈಮೆನ್ಷನ್ ಇದೆ, ಮತ್ತೆ ಎಷ್ಟು ರೇಟ್ ಇದೆ, ಏನೇನು ಫೆಸಿಲಿಟೀಸ್ ಕೊಡ್ತಿದ್ದೀರಿ, ಮತ್ತೆ ದೊಡ್ಡಾಲದ ಮರದಿಂದ 5 ಕಿಲೋಮೀಟರ್ಸ್ ಜರ್ನಿ ಅಂತಂದ್ರಿ. 5 ಮಿನಿಟ್ಸ್ 2.5 ಕಿಲೋಮೀಟರ್. ಓಕೆ, ನಾನು ಕೂಡ 5 ಕಿಲೋಮೀಟರ್ಸ್ ಅನ್ಕೊಂಡೆ. ನಿಮ್ಗೆ 2.5 ಕಿಲೋಮೀಟರ್ 5 ಮಿನಿಟ್ಸ್ ಅಲ್ಲಿ ಜರ್ನಿ ಇದೆ. ಮತ್ತೆ ಮೈಸೂರು ರೋಡಿಂದ ಒಂದು 10 ನಿಮಿಷನಾ ಸರ್? ಒಂದು 10 ನಿಮಿಷ ಕಿಲೋಮೀಟರ್ ಅಷ್ಟೇ. ಓಕೆ, ತುಂಬಾ ಹತ್ತಿರದಲ್ಲಿದೆ, ಒಂದು ಸೂಪರ್ ಹಾಟ್ ಪ್ಲೇಸ್ ಅಲ್ಲಿ ಇದೆ. ನಿಮ್ಗೆ ಎಲ್ಲಿದೆ, ಏನಿದೆ, ಏನೇನು ಫೆಸಿಲಿಟೀಸ್ ಇದೆ, ಎಷ್ಟು ರೇಟ್ ಇದೆ ಅಂತ ನಮ್ ಕೇಶವಮೂರ್ತಿ ಸರ್ ತಿಳಿಸ್ಕೊಡ್ತಾರೆ. ರೆಡಿನಾ? ಹೋಗೋಣವಾ? ನಡೀರಿ ಹೋಗೋಣ. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ನಮಸ್ಕಾರ ವೀಕ್ಷಕರೇ, ನಾನು ಕೇಶವಮೂರ್ತಿ ಮಾತಾಡ್ತೀನಿ, ಉಪಕಾರ್ ಡೆವಲಪರ್ಸ್ ಇಂದ. ಬನ್ನಿ ನಮ್ಮ ಉಪಕಾರ್ ಡೆವಲಪರ್ಸ್ ಪರಿಚಯ ಮಾಡ್ಕೊಂಡು ಹಾಗೆ ನಾವು ಎಲ್ಲಿದ್ದೀವಿ, ಯಾವ ಲೇಔಟ್ ಅಲ್ಲಿ ಇದೀವಿ ಅನ್ನೋ ನಿಮ್ಗೆ ತಿಳಿಸ್ಕೊಡ್ತೀನಿ. ಉಪಕಾರ್ ಡೆವಲಪರ್ಸ್ ಬೇಸಿಕ್ ಆಗಿ ನಮ್ದೆಲ್ಲ ಪ್ಲಾಟೆಡ್ ಡೆವಲಪ್ಮೆಂಟ್ಸ್, ಮೋರ್ ಓವರ್ ಬ್ಯಾಂಗ್ಳೂರ್ ಸುತ್ತಮುತ್ತ ಮತ್ತೆ ಹೊಸೂರಲ್ಲೆಲ್ಲ ತುಂಬಾನೇ ಪ್ರಾಜೆಕ್ಟ್ಸ್ಗಳು ಕಂಪ್ಲೀಟ್ ಮಾಡಿದೀವಿ. ಇದು ನಾವು 50ನೇ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ವಾವ್, ಗ್ರೇಟ್ ಸರ್. ಇಲ್ಲಿ ಮೈಸೂರು ರೋಡಲ್ಲಿ ಅರ್ಲಿಯರ್ ಒಂದು ಪ್ರಾಜೆಕ್ಟ್ ಮಾಡಿದ್ದು, RTO ಪಕ್ಕದಲ್ಲಿ ಉಪಕಾರ್ ರೆಸಿಡೆನ್ಸಿ ಅಂತ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಬಂದಿದ್ದು. ಅದು ಮಾಡಿ ತುಂಬಾ ವರ್ಷ ಆಯ್ತು, ತುಂಬಾ ಜನದ ಬೇಡಿಕೆ ಇತ್ತು. ಮತ್ತೆ ನೀವು ಯಾಕೆ ಮೈಸೂರು ರೋಡಲ್ಲಿ ಮಾಡ್ತಾ ಇಲ್ಲ, ಎಲ್ಲ ಕಾನ್ಸಂಟ್ರೇಷನ್ ಬೇರೆ ಲೊಕೇಶನ್ ಅಲ್ಲಿ ಇದೆ ಅಂತ. ಸೊ ಅದರಿಂದ ಇಲ್ಲಿ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮಾಡಿದೀವಿ. ಈ ಪ್ರಾಜೆಕ್ಟ್ ಬಂದು ದೊಡ್ಡಾಲ್ಮರದಿಂದ ಒಂದು 2.5 ಕಿಲೋಮೀಟರ್ ಚುಂಚನಗುಪ್ಪೆ ವಿಲೇಜ್ ಅಲ್ಲಿ ಬರುತ್ತೆ. ಸೊ ಮೈಸೂರು ರೋಡಿಂದ ನೀವು ನೋಡಿದ್ರೆ ಡೆಂಟಲ್ ಕಾಲೇಜ್ ಇದೆ, ಅಲ್ಲಿಂದ ನೀವು ಒಳಗಡೆ ಬಂದ್ರೆ ಕುಂಬ್ಳಗೋಡು ಇಂಡಸ್ಟ್ರಿಯಲ್ಲಿ ರಾಮಹಳ್ಳಿ ಕ್ರಾಸ್ ಮಾಡ್ಕೊಂಡು ನೀವು ಇಲ್ಲಿ ಬರ್ತೀರಾ. ಒಂದು 9 ಕಿಲೋಮೀಟರ್, ಒಂದು 10 ಮಿನಿಟ್ಸ್ ಜರ್ನಿ ಅಷ್ಟೇ. ನಿಮ್ಗೆ ಇಲ್ಲಿಂದ ನಿಮಗೆ ಮೆಟ್ರೋ ಸ್ಟೇಷನ್ ಅಂದ್ರೆ ಚೆಲ್ಗಟ್ಟ ಮೆಟ್ರೋ ಸ್ಟೇಷನ್ 10 ಕಿಲೋಮೀಟರ್ ದೂರದಲ್ಲಿದೆ. ಮತ್ತೆ ಈ ಕಡೆ ನೀವು ಅದರ್ ಸೈಡ್ ಮಾಗಡಿ ರೋಡ್ಗೆ ಹೋಗ್ತೀರಾ ಅಂದ್ರೆ ತಾವರೆಕೆರೆ 8 ಕಿಲೋಮೀಟರ್ ಆಗುತ್ತೆ. ಮತ್ತೆ ವಂಡರ್ಲಾ ಕಡೆ ನಿಮ್ಗೆ ಕಂಪನೀಸ್ ಎಲ್ಲ ಇದೆಲ್ಲ, ಬಿಡದಿ ಹತ್ರ ಹೋಗ್ಬೇಕು ಅಂದ್ರೆ 10 ಕಿಲೋಮೀಟರ್ ಜರ್ನಿ. ಇದು ಎಲ್ಲಾ ಲೊಕೇಶನ್ಗೂ ಸೆಂಟ್ರಲ್ ಇದೆ. ನೀವು ಪಕ್ಕದಲ್ಲೇ ನೋಡ್ಬೋದು, ನಮ್ದು ಇಸ್ರೋ ಕಾಂಪೌಂಡ್ ಗೆ ಅಟ್ಯಾಚ್ ಆಗಿರುವಂತ ಪ್ರಾಪರ್ಟಿ. ಆ ಕಾಂಪೌಂಡ್ ಅಲ್ಲಿ ನೋಡ್ತಾ ಇದ್ರೆ ಅದೆಲ್ಲ ಇಸ್ರೋ ಕಾಂಪೌಂಡ್ ಬರುತ್ತೆ. ಮತ್ತೆ ಅದರ್ ಸೈಡ್ ನಲ್ಲಿ ರುಪೀಸ್ ರೆಸಾರ್ಟ್ ಇದೆ, ಒಂದು 200 ಮೀಟರ್ಸ್ ಅಲ್ಲಿ. ಹೌದು, ಮತ್ತೆ ರಾಂಚ್ ರೆಸಾರ್ಟ್ ಒಂದಿದೆ. ಚಂದ್ರಪ್ಪ ಸರ್ಕಲ್ ನೋಡ್ತಾ ಇದ್ರೆ ಆ ಮನೆಗಳೆಲ್ಲ ಚಂದ್ರಪ್ಪ ಸರ್ಕಲ್ ಒಂದು 200 ಮೀಟರ್ಸ್ ಡಿಸ್ಟೆನ್ಸ್ ಬರುತ್ತೆ. ಈ ಲೇಔಟ್ ನೋಡಿದ್ರೆ ನಾವು 9.5 ಎಕರೆಲಿ BMRD ಅಪ್ರೂವ್ಡ್ ರೇರಾ ರಿಜಿಸ್ಟರ್ ಆಗಿರೋ ಪ್ರಾಪರ್ಟಿ. ಎಲ್ಲ ಇಂಡಿವಿಜುವಲ್ ಸೈಟ್ಸ್ಗಳಿಗೂ ಏಕಾತ ಪ್ರಾಪರ್ಟಿ, ಬ್ಯಾಂಕ್ ಲೋನ್ ಸಿಗುತ್ತೆ. ಒಂದು 75% ಅಷ್ಟು ಬ್ಯಾಂಕ್ ಲೋನ್ಗಳು ಮಾಡ್ಕೊಡ್ತಾರೆ. ಮೇಜರ್ ಬ್ಯಾಂಕ್ಸ್, SBI, LIC, ICICI, ಯಾವುದೇ ಬ್ಯಾಂಕ್ ಬೇಕಾದ್ರೂ ಲೋನ್ ಸಿಗುತ್ತೆ. ಸೊ ಇದು 9.5 ಎಕರೆಲಿ 176 ಸೈಟ್ ಮಾಡಿದೀವಿ. ಒಂದು 25-40, 30-40 ಮತ್ತೆ 30-50 ಈ ತರ ವೇರಿಯಸ್ ಡೈಮೆನ್ಷನ್ ಅಲ್ಲಿ ಸೈಟ್ ಮಾಡಿದ್ದೀವಿ. ಜೊತೆಲಿ ಈ ಲೇಔಟ್ ಅಲ್ಲಿ ಒಂದು 4 ಪಾರ್ಕ್ಗಳಿದೆ. 4 ಸರ್? 4 ಪಾರ್ಕ್ ಅಲ್ಲಿ ಒಂದೊಂದು ಪಾರ್ಕ್ ಅಲ್ಲಿ ಒಂದು ಪಾರ್ಕ್ ಅಲ್ಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ, ಸೀನಿಯರ್ ಸಿಟಿಸನ್ಸ್ ಅಂತ ಒಂದು ಓಪನ್ ಜಿಮ್ ಇದೆ, STP ಕೂಡ ಪಾರ್ಕ್ ಅಲ್ಲೇ ಬಂದಿರುತ್ತೆ. ಮತ್ತೆ ಇನ್ನೊಂದು ಪಾರ್ಕ್ ಅಲ್ಲಿ ಸಿಟಿಂಗ್ ಏರಿಯಾ ಇರುತ್ತೆ, ಪ್ಲಸ್ ಫೌಂಟೈನ್, ಒಂದು ಪಾರ್ಕ್ ಅಲ್ಲಿ ಓವರ್ ಹೆಡ್ ಟ್ಯಾಂಕ್, ಮತ್ತೆ ಜಾಗಿಂಗ್ ಟ್ರ್ಯಾಕ್, ಈ ತರ ಎಲ್ಲಾ ತರನು ಫೆಸಿಲಿಟಿ ಮಾಡಿರ್ತೀವಿ. ವೀಕ್ಷಕರ ಎಲೆಕ್ಟ್ರಿಸಿಟಿ ಅಂತ ತಗೊಂಡ್ರೆ ನಮ್ದೆಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಬಂದಿರುತ್ತೆ. ಯಾವ್ದು ಓವರ್ ಹೆಡ್ ನಿಮ್ಗೆ ವೈರಿಂಗ್ ಎಲ್ಲ ಮೇಲೆ ಇರೋದಿಲ್ಲ. ಎಲ್ಲ ಈಚ್ ಅಂಡ್ ಎವ್ರಿ ಸೈಟ್ಸ್ಗೂ ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿರ್ತೀವಿ. ಮತ್ತೆ ಅಲ್ಲಿ ನಿಮ್ಗೆ ಪಾಯಿಂಟ್ ಕೊಟ್ಟಿರ್ತೀವಿ. ಸೊ ಅದೇ ತರ ನಿಮ್ಗೆ ಎಲ್ಲಾ ಸೈಟ್ಸ್ಗೂ ವಾಟರ್ ಲೈನ್ ಕನೆಕ್ಷನ್ ಇದೆ. ಸೊ ಓವರ್ ಹೆಡ್ ಟ್ಯಾಂಕ್ ಇಂದ ಎಲ್ಲಾ ಸೈಟ್ಸ್ಗೂ ವಾಟರ್ ಕನೆಕ್ಷನ್ ಬಂದಿರುತ್ತೆ. ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ದು ಒಂದು, ನೀವು ಎಲ್ಲಿನೂ ರೋಡ್ನ ಡಿಗ್ ಮಾಡಬೇಕು, ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ರೆ ವೈರಿಂಗ್ ತಗೊಬೇಕು, ಕನೆಕ್ಷನ್ ಕೊಡಬೇಕು, ಆತರ ಯಾವ್ದು ಜಂಜಾಟ ಇರಲ್ಲ. ಎಲ್ಲ ನಿಮ್ ಮನೆ ಬಾಗ್ಲ ಹತ್ರನೇ ಇರುತ್ತೆ. ಮತ್ತೆ ಎಲ್ಲ
ಎಲ್ಲೂ ರೋಡ್ಗಳೆಲ್ಲ ಟ್ರಾನ್ಸ್ಫಾರ್ಮರ್ಗಳು ಇರೋದಿಲ್ಲ, ಟ್ರಾನ್ಸ್ಫಾರ್ಮರ್ ಎಲ್ಲ ಒಂದ್ ಕಡೆ ಫಿಕ್ಸ್ ಆಗಿರುತ್ತೆ. ಓಕೆ. ಅಲ್ಲಿಂದ ನೀವು ನೋಡ್ಬೋದು ಈ ತರ ಫೀಡರ್ ಬಾಕ್ಸ್ಗಳು ಬಂದಿರುತ್ತೆ. ಫೀಡರ್ ಬಾಕ್ಸ್ ಇಂದ ಮನೆಗಳಿಗೆ ಕನೆಕ್ಷನ್ಗಳು ಮಾಡ್ಕೋಬಹುದು. ಮತ್ತೆ ಎಲೆಕ್ಟ್ರಿಸಿಟಿ ಸ್ಟ್ರೀಟ್ ಲೈಟ್ ಅಂತ ನೋಡಿದ್ರೆ ಇಲ್ಲಿ 2 ತರ ಸ್ಟ್ರೀಟ್ ಲೈಟ್ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಒಂದು ನಾರ್ಮಲ್ ಒಂದು ಸ್ಟ್ರೀಟ್ ಲೈಟ್ ಇರುತ್ತೆ, ಇನ್ನೊಂದು ಬಂದು ಸೋಲಾರ್ ಸಿಸ್ಟಮ್. ಸೋಲಾರ್ದು ನಿಮ್ಗೆ ಆಟೋ ಆನ್ ಆಟೋ ಆಫ್ ಆಗ್ತಾ ಇರ್ತದೆ, ಕತ್ಲೆ ಆದಂಗೆ ಆಟೋ ಆನ್ ಆಗ್ತಾ ಇರ್ತದೆ, ಬೆಳಗ್ಗೆ ಬಂದಾಗ ಮತ್ತೆ ಆಟೋ ಆಫ್ ಆಗಿರುತ್ತೆ. ಸೊ ಎಲ್ಲ ತರ ಫೆಸಿಲಿಟಿನೂ ಕೊಟ್ಟಿರ್ತೀವಿ. ಬನ್ನಿ ನಾವು ನಿಮ್ಗೆ ಸೈಟ್ ಯಾವ ತರ ನಾವು ಡಿವೈಡ್ ಮಾಡಿರ್ತೀವಿ, ನಂಬರಿಂಗ್ ಮಾಡಿರ್ತೀವಿ, ಬೌಂಡ್ರಿ ಸ್ಟೋನ್ಸ್ಗಳು ಇರುತ್ತೆ, ಇದೆಲ್ಲಾನು ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ನಡ್ರಿ ಸರ್, ಬನ್ನಿ. ಬನ್ನಿ ವೀಕ್ಷಕರೇ, ನಮ್ದು ಸೈಟ್ ತೋರಿಸ್ತೇನೆ ಬನ್ನಿ. ಯಾವ ತರ ನೋಡಿ, ಎಲ್ಲಾ ಸೈಟ್ಗೂ ನಾವು ಈ ತರ ನಂಬರಿಂಗ್ ಪ್ಲೇಟ್ ಹಾಕಿರ್ತೀವಿ, ಯಾವ ಸೈಟ್ ನಂಬರ್ ಇರ್ತದೆ, ಮತ್ತೆ ಬೌಂಡ್ರಿ ಸ್ಟೋನ್ಸ್ ಇರ್ತದೆ. ಬೌಂಡ್ರಿ ಸ್ಟೋನ್ಸ್ ಪಕ್ಕದಲ್ಲೇ ನಿಮಗೆ ಬೌಂಡ್ರಿ ಮಾರ್ಕಿಂಗು ನಾವು ಮಾಡಿರ್ತೀವಿ. ಯಾವ ಸೈಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡದಿರುತ್ತೆ. ಇದು ಬಂದು ಇವಾಗ 9x15 ಮೀಟರ್ಸ್. ಸೊ 1550 1,500 ಸ್ಕ್ವೇರ್ ಫೀಟ್ ಅಂತ ಹೇಳಿದ್ರೆ ಈಗ ನಿಮ್ಗೆ ಎಷ್ಟು ದೊಡ್ಡದು ಬರುತ್ತೆ ಅಂತ ಇಲ್ಲಿ ಬಂದು ನೋಡಿದಾಗಲೇ ನಿಮ್ಗೆ ಅಳತೆ ಗೊತ್ತಾಗುತ್ತೆ. ಜೊತೆಯಲ್ಲಿ ಸೈಟ್ ಮುಂದೆ ಎಲ್ಲಾ ಸೈಟ್ ಮುಂದೆನೂ ಮರ ಗಿಡಗಳಿಗೆ ಹಾಕಿರ್ತೀವಿ. ಎಲ್ಲಾ ಸೈಟಲ್ಲೂ ಮರ ಇರ್ತದೆ, ಮತ್ತೆ ಪ್ಲಾಂಟೇಶನ್ ಮಾಡಿರ್ತೀವಿ. ಪ್ಲಾಂಟೇಶನ್ ಮಾಡೋಕ್ಕೂ ಜಾಗ ಇರ್ತದೆ. ಜೊತೆಯಲ್ಲಿ ಸೈಟ್ ಮುಂದ್ಗಡೆನೆ ಈ ಡ್ರೈನೇಜ್, ಓಪನ್ ಡ್ರೈನ್ ಬರ್ತದೆ. ಇದ್ರದ್ದೆಲ್ಲಾನು ನಾವು ಸ್ಲ್ಯಾಬ್ ಮಾಡಿ ಕವರ್ ಮಾಡಿರ್ತೀವಿ. ಇದು ವಾಕಿಂಗ್ ಜಾಗ ತರ, ಇದು ವಾಕ್ ಮಾಡೋದಕ್ಕೆಲ್ಲ ಇಲ್ಲೇ ಮಾಡ್ಕೊಬಹುದು. ಮತ್ತೆ ಎಲ್ಲಾ ಸೈಟ್ಗೆ ರ್ಯಾಂಪ್ ತರಾನು ಕೊಟ್ಟಿರ್ತೀವಿ ಎಂಟ್ರೆನ್ಸ್ ಅಲ್ಲಿ. ಸೊ ಇದು ನಾವು ನೋಡ್ಬೋದು, ನೀವು ಎಂಟ್ರೆನ್ಸ್ ಇಂದಾನು ನೋಡಿರ್ಬೋದು. ಈ ಲೇಔಟ್ಗೆ ಪೂರ್ತಿ ಎಲ್ಲ ಕಾಂಕ್ರೀಟ್ ರೋಡ್ ಹಾಕಿದೀವಿ. 40 ಅಡಿ ಕಾಂಕ್ರೀಟ್ ರೋಡ್ ಇದೆ, 30 ಅಡಿ ಇದೆ, ಮತ್ತೆ 50 ಅಡಿ ರೋಡ್ ಇದೆ. ಓಕೆ. ಇದು ನೀವು ಮೀಟರ್ ಲೆಕ್ಕದಲ್ಲಿ ಹೇಳಿದ್ರೆ, ಹೌದೌದು, ಅದನ್ನ ನೀವು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹೇಳ್ತೀರಾ? ಸ್ಕ್ವೇರ್ ಫೀಟ್ ಅಲ್ಲೂ ಕೊಡ್ಬೋದು. ಅಂದ್ರೆ ಇವಾಗ 9 ನಮ್ಗೆ ಅಪ್ರೂವಲ್ ಎಲ್ಲ ಬಂದಿರೋದು 9x15 ಮೀಟರ್ಸ್, 9x12 ಮೀಟರ್ಸ್. ಈಗ ವಿಡಿಯೋ ಯಾವ ತರ ಅಪ್ರೂವಲ್ ಕೊಡ್ತಾ ಇದಾರೆ, ಸೊ ಅದೇ ತರನೇ ಇದೆ. ಅಡಿ ಲೆಕ್ಕದಲ್ಲಿ ಅಡಿ ಲೆಕ್ಕದಲ್ಲಿ ಅಂದ್ರೆ ಇವಾಗ 1000 ಅಡಿ, 1200 ಅಡಿ, 1500 ಅಡಿ ಈ ತರ ಬರ್ತದೆ. ಅದೇ ಸರಿ, ಅಡಿ ಲೆಕ್ಕದಲ್ಲಿ. ಸೊ ಅಡಿ ಲೆಕ್ಕದ ಡೈಮೆನ್ಷನ್ಸ್ ಅಂದ್ರೆ ಇವಾಗ 25-40, 30-40, 30-50 ಈ ತರ ಡೈಮೆನ್ಷನ್ಗಳು ಇರುತ್ತೆ. ಹೌದು. ಓಕೆ. ನೋಡ್ಬೋದು, ಈ ಸೈಟ್ ಮುಂದ್ಗಡೆ ಈ ಡ್ರೈನ್ ಹಾಕಿರ್ತೀವಿ. ಡ್ರೈನ್ಗೆ ಸ್ಲ್ಯಾಬ್ಗಳೆಲ್ಲ ಹಾಕಿ ಕವರ್ ಮಾಡಿರ್ತೀವಿ. ಮಳೆ ನೀರೆಲ್ಲ ಇಲ್ಲಿಂದ ಡ್ರೈನ್ ಹೋಗುತ್ತೆ. ಪಕ್ಕದಲ್ಲಿ ಇದೆಯಲ್ಲ, ಇಲ್ಲಿ ಇದು ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮು, ಮತ್ತೆ ಕೇಬಲಿಂಗು, ವಾಟರ್ ಲೈನ್ ಎಲ್ಲ ಈ ಅಂಡರ್ಗ್ರೌಂಡ್ ಕೇಬಲಿಂಗ್ ಎಲ್ಲ ಇಲ್ಲೇ ಬಂದಿರುತ್ತೆ. ಸೊ ನಾವು ಹೀಗೆ ಮುಂದೆ ಹೋಗ್ತಾ ನೋಡ್ಬೋದು, ನಮ್ದು ಓವರ್ ಹೆಡ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮಾಡಿದೀವಿ. ಓವರ್ ಹೆಡ್ ಟ್ಯಾಂಕ್ಗೆ ಬೋರ್ವೆಲ್ ವಾಟರ್, ಬೋರ್ ಕೂಡ ಇದೆ, ಸಾಕಷ್ಟು ನೀರು ಇದೆ. ಸೊ ಇಲ್ಲಿ ನಿಮ್ಗೆ ಎಲ್ಲಾ ಸೈಟ್ಸ್ಗಳಿಗೂ ವಾಟರ್ ಲೈನ್ ಕನೆಕ್ಷನ್ ಕೊಟ್ಟಿರ್ತೀವಿ. ಓಕೆ. ಇದು ನೋಡಿದ್ರೆ ಟೋಟಲ್ ಆಗಿ ಒಂದು 3 ಲಕ್ಷ ಲೀಟರ್ ವಾಟರ್ ಕೆಪಾಸಿಟಿ ಇದೆ. 1 ಲಕ್ಷ ಮೇಲ್ಗಡೆ ಸ್ಟೋರ್ ಆಗುತ್ತೆ. ಸಂಪಲ್ಲಿ ಒಂದು 2 ಲಕ್ಷ ವಾಟರ್ ನೀರು ಸ್ಟೋರೇಜ್ ಇರುತ್ತೆ ಯಾವಾಗ್ಲೂ. ಓಕೆ ಸರ್. ಈಗ ನೋಡ್ಬೋದು ನೀವು, ನಮ್ದು ಏನು 9.5 ಏಕರ್ ಲ್ಯಾಂಡ್ ಇದೆ. ಲ್ಯಾಂಡ್ ಸುತ್ತ ನಾವು ಕಾಂಪೌಂಡ್ ಹಾಕಿದೀವಿ. ಲ್ಯಾಂಡ್ ಸುತ್ತನೂ ಇದು ಕಾಂಪೌಂಡ್ ಇರುತ್ತೆ. ಸೊ ಅನ್ನೆಸರಿ ಯಾರು ಎಂಟ್ರೆನ್ಸ್ ಇರೋದಿಲ್ಲ. ಮೇನ್ ಗೇಟೆಡ್ ತರ, ಮೇನ್ ಗೇಟ್ ಅಲ್ಲಿ ಸೆಕ್ಯೂರಿಟಿನೂ ಇರ್ತಾರೆ, 24 hours ಸೆಕ್ಯೂರಿಟಿ ಇರ್ತಾರೆ. ಮತ್ತೆ ಇದೇ ತರ ಲೇಔಟ್ ನೋಡ್ಬೋದು ಯಾವ ತರ ನೀಟಾಗಿ ಮೇಂಟೈನ್ ಮಾಡ್ತಾ ಇದೀವಿ ಅಂತ. ಸೊ ಮೇಂಟೈನ್ ಮಾಡೋದಕ್ಕೂ ಜನಗಳಿದ್ದಾರೆ. ಅವ್ರು ಯಾವಾಗ್ಲೂ ಪಾರ್ಕು, ರೋಡು, ಇದ್ರದ್ದೆಲ್ಲ ಮೇಂಟೈನ್ ಮಾಡ್ಕೊಂತ ಇರ್ತಾರೆ. ಓಕೆ ಓಕೆ. ಅದೆಲ್ಲ ಸರ್ ಓವರ್ ಟ್ಯಾಂಕ್? ಇದೆ ಓವರ್ ಟ್ಯಾಂಕ್. 3 ಲಕ್ಷ ಲೀಟರ್ ಟೋಟಲ್ ಆಗಿ ಒಂದು 3 lakhs. ಸಂಪ್ 2 ಲಕ್ಷ ಇರುತ್ತೆ. ಮೇಲ್ಗಡೆ ಇದರಲ್ಲಿ 1 ಲಕ್ಷ ಸ್ಟೋರೇಜ್ ಆಗುತ್ತೆ. ನೋಡಿ ವೀಕ್ಷಕರೇ, ನೋಡ್ಬೋದು ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫಾರ್ಮರ್ಸ್ಗಳೆಲ್ಲ ಇಲ್ಲೇ ಫಿಕ್ಸ್ ಆಗಿರುತ್ತೆ. ಇಲ್ಲಿಂದಾನೇ ನಿಮಗೆ ಎಲ್ಲ ರೋಡ್ಗಳಿಗೂ ಫೀಡರ್ ಬಾಕ್ಸ್ ಇರುತ್ತೆ. ಫೀಡರ್ ಬಾಕ್ಸ್ಗೆ ಕನೆಕ್ಟ್ ಮಾಡಿರ್ತೀವಿ. ವೀಕ್ಷಕರೇ ನೋಡ್ಬೋದು, ಇದು ಸಿವಿಕ್ ಅಮ್ಯೂನಿಟಿ ಸೈಟ್, ಕಾಮನ್ ಏರಿಯಾ ಅಂತ ಹೇಳ್ತೀವಿ. ಯಾವುದೇ ಒಂದು BMRD ಅಪ್ರೂವ್ಡ್ ಲೇಔಟ್ ಮಾಡಬೇಕಂದ್ರೆ ಸರ್ಟನ್ ಪರ್ಸೆಂಟೇಜ್ ನಾವು ಸಿವಿಕ್ ಕಮ್ಯುನಿಟೀಸ್ ಕಾಮನ್ ಏರಿಯಾ ಅಂತ ಬಿಡಬೇಕಾಗುತ್ತೆ. ಆ ಜಾಗನೇ ಇದು. ನೋಡ್ಬೋದು, ಈ ಜಾಗದಲ್ಲೆಲ್ಲ ಗಿಡಗಳನ್ನೆಲ್ಲ ಹಾಕಿರ್ತೀವಿ. ಫರ್ದರ್ ನೀವು ಲೇಔಟ್ ಅಲ್ಲಿ ಗೌರ್ಮೆಂಟ್ ನಾವು ಹ್ಯಾಂಡ್ ಓವರ್ ಮಾಡಿರ್ತೀವಿ. ನೀವು ಆಮೇಲಿಂದ ಅದು 1 to 1 ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಅದು ಯಾವ ತರ ಅಂತ ಹೇಳಿ. ವೀಕ್ಷಕರೇ, ಇದು ಪಾರ್ಕ್ 1. ಇದು ಈ ಪಾರ್ಕ್ 1 ನಲ್ಲಿ ನಾವು ಏನೇನೆಲ್ಲ ಫೆಸಿಲಿಟಿ ಕೊಡ್ತಾ ಇದ್ದೀವಿ ಅಂತ ಬನ್ನಿ ತೋರಿಸ್ತೀನಿ. ನೋಡಿ, ಈ ಪಾರ್ಕ್ 1 ನಲ್ಲಿ ಜಿಮ್ ಇರುತ್ತೆ, ಮತ್ತೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇರುತ್ತೆ, ಜಾಗಿಂಗ್ ಟ್ರ್ಯಾಕು. ದೊಡ್ಡವರೆಲ್ಲ ಬಂದರು ಅಂದರು ಮಕ್ಳುಗಳ್ನ ಲಾಡಾರಾಗಿ ಬಿಟ್ಬಿಟ್ಟು ಇವ್ರು ಬೇಕಂದ್ರೆ ಇಲ್ಲಿ ಎಕ್ಸಸೈಸ್ ಮಾಡ್ತಾ ಇರ್ಬೋದು. ಮತ್ತು ಇಲ್ಲಿ ಜಾಗ್ ಮಾಡೋದಕ್ಕೂ ಜಾಗಿಂಗ್ ಟ್ರ್ಯಾಕು ಇದೆ. ಸೊ ನೀವು ನೋಡ್ಬೋದು ಎಲ್ಲ ಥರ ನಿಮ್ಗೆ ಇವಾಗ ಓಪನ್ ಜಿಮ್ಮಲ್ಲಿ ಯಾವ ಥರ ಬೇಕೋ ಎಲ್ಲ ಥರದ್ದು ಇವಾಗ ಎಕ್ವಿಪ್ಮೆಂಟ್ಸ್ ಎಲ್ಲನೂ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಮಕ್ಳುಗಳು ಆಡೋದಕ್ಕೆ ಆಟೋ ಸಾಮಾನುಗಳೆಲ್ಲನೂ ಇರ್ತದೆ, ಜಾಗಿಂಗ್ ಟ್ರ್ಯಾಕ್ ಇರುತ್ತೆ. ಮತ್ತು ಈ ಇದರಲ್ಲಿ ಯಾವ ಥರ ಅಂದರೆ ಪಕ್ಕದಲ್ಲೇ ಒಂದು STP ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ.
ಇದು ಈ ಲೇಔಟ್ ಅಲ್ಲಿ ಬರೋ ಸೀವೇಜ್ ಇದ್ರದ್ದು ವಾಟರ್ ಎಲ್ಲಾನು ಈ STP ಅಲ್ಲಿ ಬರ್ತದೆ. STP ನಲ್ಲಿ ರೀಸೈಕ್ಲಿಂಗ್ ಆಗುತ್ತೆ. ರೀಸೈಕ್ಲಿಂಗ್ ಆಗಿರೋದು ಆ ವಾಟರ್ನೆಲ್ಲ ನಾವು ಮತ್ತೆ ಈ ಪಾರ್ಕ್ಗೆ ಗಿಡಗಳಿಗೆಲ್ಲ ಹಾಕೋದಕ್ಕೆ ಆ ನೀರ್ನ ಯೂಸ್ ಮಾಡ್ಕೊಂತೀವಿ. ಓಕೆ, ಅಂದ್ರೆ ನೀರ್ನ ಏನು ವೇಸ್ಟ್ ಅದು ವೇಸ್ಟ್ ಆಗೋದಿಲ್ಲ. ಓಕೆ ಓಕೆ. ಈ ಲೇಔಟ್ ನಲ್ಲಿ ನೀರಿಗೆ ಯಾವುದೇ ತರ ಸಮಸ್ಯೆ ಇರೋದಿಲ್ಲ. ಬೋರ್ವೆಲ್ ಕೂಡ ಇದೆ, ಮತ್ತೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಮಾಡಿರ್ತೀವಿ. ಬನ್ನಿ ಇದೆ ನೋಡು. ಹೌದೌದು, ಬನ್ನಿ ಇದೆ ನೋಡಿ, ಇದೆ ಬೋರ್ವೆಲ್ ಇದೆ, ಇಲ್ಲೇ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಮಾಡಿರ್ತೀವಿ. ಓಕೆ, ಪಕ್ಕದಲ್ಲೇ ನೀವು ನೋಡ್ಬೋದು ಈ ಪಾರ್ಕ್ ಯಾವ ಥರ ಗ್ರೀನರಿ ಹಸಿರಾಗಿದೆ ಅಂತ. ವೀಕ್ಷಕರೇ ನೋಡ್ಬೋದು, ಇದು ಪಾರ್ಕ್ ನಂಬರ್ 2. ಬನ್ನಿ ಈ ಪಾರ್ಕ್ ಒಳಗಡೆ ಏನೇನಿದೆ ಅಂತೆಲ್ಲ ತೋರಿಸ್ತೀನಿ. ವೀಕ್ಷಕ, ಈ ಪಾರ್ಕಲ್ಲಿ ನೋಡ್ಬೋದು ಜಾಗಿಂಗ್ ಟ್ರ್ಯಾಕ್ ಮಾಡಿದ್ದೀವಿ, ಜೊತೆಯಲ್ಲಿ ಸಿಟ್ಔಟ್ ಥರ ಮಾಡಿದ್ದೀವಿ. ಪಕ್ಕದಲ್ಲೇ ನಿಮಗೆ ವಾಟ್ರ್ ಫೌಂಟೈನು. ಈ ಫೌಂಟೈನಲ್ಲಿ ನೋಡ್ಕೊಂಡು ಇಲ್ಲಿ ಮಾತಾಡ್ಕೊಂಡು ಅಟ್ಟೆ ಹೊಡ್ಕೊಂಡು ಜಾಗ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಕೂತ್ಕೊಬೋದು. ಈ ಪಾರ್ಕ್ ನೋಡ್ಬೋದು ಎಷ್ಟು ಗ್ರೀನ್ ಏರಿಯಾಗಿ ಎಷ್ಟು ಸುಂದರವಾಗಿದೆ ಅಂತ. ಪಾರ್ಕ್ ಸುತ್ತಲೂ ಎಲ್ಲ ಹೂವಿನ ಗಿಡಗಳು ಹಾಕಿರ್ತೀವಿ. ನೀವು ವಾಕ್ ಮಾಡ್ತಾ ಈ ಹೂವಿನ ಗಿಡಗಳು ನೋಡಿಕೊಂಡ್ರೆ ಎಷ್ಟೋ ಒಂದು ಆನಂದವಾಗಿ ಉಲ್ಲಾಸಕರವಾಗಿ ನೀವು ಪಾರ್ಕಲ್ಲಿ ವಾಕ್ ಮಾಡ್ಕೊಳ್ತಾ ಇರ್ಬೋದು, ಕೂತ್ಕೊಂಡು ಮಾತಾಡೋದಕ್ಕೆ ತಂಪಾಗಿ ಚೆನ್ನಾಗಿರುತ್ತೆ. ವೀಕ್ಷಕರೇ ನೀವು ನೋಡ್ಬೋದು, ನಾವು ಈ ಲೇಔಟ್ನಲ್ಲಿ ಯಾವ ಥರ ಡೆವಲಪ್ಮೆಂಟ್ಸ್ಗಳು ಮಾಡಿದ್ದೀವಿ ಅಂತ. ಈ ರೋಡ್ ಬಂದು 50 ಫೀಟ್ ವೈಡ್ ರೋಡ್ ಇದೆ. ಇದು ಸ್ಯಾಟಿಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಕನೆಕ್ಟ್ ಆಗೋಂಥ ರೋಡ್. ಇದು STR ರೋಡ್ ಅಂತ ಹೇಳ್ತೀವಿ. ಇದು 50 ಅಡಿ ರೋಡ್ ಇದೆ. ಅದೇ ಥರ ಈ ಕಡೆ ನೋಡ್ಬೋದು, ಇದು ಬಂದು 40 ಅಡಿ ರೋಡು, ಕಾಂಕ್ರೀಟ್ ರೋಡ್. ಇದ್ದು ನಮ್ಮದು ಮೇಯ್ನ್ ಆರ್ಚ್ ಎಂಟ್ರೆನ್ಸಿಂದ ಬಂದರೆ ನಿಮಗೆ 40 ಫೀಟ್ ವೈಡ್ ರೋಡ್ ಸಿಗುತ್ತೆ. ಮತ್ತು ಸಬ್ ರೋಡ್ಸ್ ಕೂಡ ಎಲ್ಲ ಮಿನಿಮಮ್ 30 ಫೀಟ್ ವೈಡ್ ರೋಡ್ ಇದೆ. ಮತ್ತು ಎಲ್ಲ ರೋಡು ಸೈಡ್ ಪಕ್ಕದಲ್ಲೂ ನಿಮಗೆ ಮರ ಗಿಡಗಳೆಲ್ಲ ಹಾಕಿರ್ತೀವಿ. ವೀಕ್ಷಕರೇ ನೋಡ್ಬೋದು, ಇದು ಪಾರ್ಕ್ 3. ಈ ಪಾರ್ಕಲ್ಲಿ ನಿಮಗೆ ಜಾಗಿಂಗ್ ಟ್ರ್ಯಾಕ್ ಇರುತ್ತೆ, ಮತ್ತು ಪಾರ್ಕ್ ಸುತ್ತಲೂ ನಿಮಗೆ ಎಲ್ಲ ಥರ ಹೂವಿನ ಗಿಡಗಳೆಲ್ಲ ಹಾಕಿರ್ತೀವಿ. ಜೊತೆಯಲ್ಲಿ ನೀವು ವಾಕ್ ಮಾಡಬೇಕಂದ್ರೆ ಕತ್ಲೆ ಆಯಿತು ಅಂತಲೇ ಭಯನೂ ಇಲ್ಲ. ನಮ್ಮದೆಲ್ಲ ಪಾರ್ಕಲ್ಲೂ ಸೋಲಾರ್ ಸ್ಟ್ರೀಟ್ ಲೈಟ್ಸ್ಗಳು ಇರ್ತದೆ, ಬೆಳಕು ನಿಮಗಿರುತ್ತೆ. ವೀಕ್ಷಕರು ನೋಡ್ಬೋದು, ಇದು ಪಾರ್ಕ್ ನಂಬರ್ 4. ಈ ಪಾರ್ಕ್ ಪಕ್ಕದಲ್ಲೇ ನಿಮಗೆ ಓವರ್ ಹೆಡ್ ಟ್ಯಾಂಕೂ ಇದೆ. ಬನ್ನಿ ವೀಕ್ಷಕರೇ, ಈಗ ನೀರ್ದು ಕನೆಕ್ಷನ್ ಎಲ್ಲ ಕೊಟ್ಟಿರ್ತೀವಲ್ಲ, ಆ ಪೈಪ್ದು ವಾಟರ್ ಎಲ್ಲ ಯಾವ ಥರ ಫ್ಲೋ ಆಗುತ್ತೆ ಅದು ತೋರಿಸಿರ್ತೀನಿ. ನೋಡಿ ವೀಕ್ಷಕರೇ ನೋಡ್ಬೋದು, ಎಲ್ಲ ಸೈಟ್ಗೂ ವಾಟರ್ ಲೈನ್ ಕನೆಕ್ಷನ್ ಇರುತ್ತೆ, ನೀರು ಬರುತ್ತೆ. ನೋಡಿದ್ರಲ್ಲ, ಈ ಉಪಕಾರ ಡೆವಲಪರ್ಸ್ ಅವರು ಡೆವಲಪ್ ಮಾಡಿರೋಂಥ ಉಪಕಾರ ಗ್ಯಾಲಕ್ಸಿ ಈ ಪ್ರಾಜೆಕ್ಟಲ್ಲಿ ಎಷ್ಟೊಂದು ಫೆಸಿಲಿಟೀಸ್ಗಳಿದ್ದಾವೆ ಅಂತ. ಇದನ್ನು ನೀವು ಹೇಗೆ ಬುಕ್ ಮಾಡೋದು ಮತ್ತು ಇದರ ಪ್ರೈಸಸ್ಗಳೇನು ಅಷ್ಟನ್ನು ಇವರು ನಿಮಗೆ ನಮ್ಮ ಕೇಶವಮೂರ್ತಿ ಸರ್ ತಿಳಿಸ್ಕೊಡ್ತಾರೆ. ಸರ್, ನಮ್ಮ ವೀಕ್ಷಕರಿಗೋಸ್ಕರ ಹೇಗೆ ಬುಕ್ ಮಾಡೋದು ಸೈಟ್ಸ್ಗಳು ಮತ್ತು ಎಷ್ಟು ಪ್ರೈಸಸ್ ಇದ್ದಾವೆ ಅನ್ನೋದನ್ನು ಹೇಳ್ಬಿಡಿ ಸರ್. ನಮಸ್ಕಾರ ವೀಕ್ಷಕರೇ. ಇದು ಬಂದು ಟೋಟಲ್ ಆಗಿ ನಾವು 9.5 ಏಕರ್ಸಲ್ಲಿ ಡೆವಲಪ್ ಮಾಡಿದ್ದೀವಿ. 176 ಸೈಟ್ಗಳಿದೆ. ಸೂಪರ್ ಸರ್. 25-40, 30-40, 30-50 ಎಲ್ಲ ಡೈಮೆನ್ಷನ್ ಸೈಟು ಸಿಗುತ್ತೆ. ಸೂಪರ್ ಸರ್. ಅಮ್ಯುನಿಟೀಸ್ ಫೆಸಿಲಿಟೀಸ್ ಅಂತ ನೋಡಿರ್ಬೋದು, ಎಲ್ಲ ಕಾಂಕ್ರೀಟ್ ರೋಡ್ಸು, 30 ಅಡಿ 40 ಅಡಿ 50 ಅಡಿ ರೋಡ್ಗಳಿದೆ. ಅಂಡರ್ಗ್ರೌಂಡ್ ಕೇಬಲಿಂಗ್ ಎಲ್ಲ ಬರುತ್ತೆ. ಟ್ರಾನ್ಸ್ಫಾರ್ಮರ್ಸ್ ಎಲ್ಲ ಒಂದ್ ಕಡೆ ಇನ್ಸ್ಟಾಲ್ ಆಗಿರುತ್ತೆ, ಮತ್ತೆ ಫೀಡರ್ ಬಾಕ್ಸ್ಗಳು ಇರ್ತದೆ. ಫೀಡರ್ ಬಾಕ್ಸ್ ಇಂದ ಎಲ್ಲ ಸೈಟ್ಸ್ಗೂ ಕನೆಕ್ಷನ್ ಇದೆ. ಓವರ್ ಹೆಡ್ ಟ್ಯಾಂಕ್ ಇದೆ, ಬೋರ್ವೆಲ್ ಮತ್ತೆ ವಾಟರ್ ಲೈನ್ ಕನೆಕ್ಷನ್ ಇದೆ. ಸೀವೇಜ್ ಇದೆ, STP ಕನೆಕ್ಟ್ ಆಗಿದೆ. ಡ್ರೈನೇಜ್ ಸಿಸ್ಟಮ್ ಇದೆ. ಡ್ರೈನ್ ಸಿಸ್ಟಮ್ ಮೇಲೆ ನಿಮ್ಗೆ ಫುಟ್ಪಾತ್ ತರ ಮಾಡಿರ್ತೀವಿ, ಜಾಗಿಂಗ್ ವಾಕಿಂಗ್ ಎಲ್ಲ ಮಾಡ್ಕೊಬಹುದು. ಮತ್ತೆ ಸ್ಟ್ರೀಟ್ ಲೈಟ್ಸ್ ಬಂದು ಸೋಲಾರ್ದು ಇರುತ್ತೆ, ನಾರ್ಮಲ್ ಎರಡೂ ಇರುತ್ತೆ. ಸೊ ಮೋರ್ ಓವರ್ ನೋಡ್ಬೋದು, ಎಲ್ಲ ಕಡೆ ಸುತ್ತ ನಮ್ದು ಏನ್ ಲ್ಯಾಂಡ್ ಇದೆ ಕಾಂಪೌಂಡ್ ಹಾಕಿದೀವಿ. ಫ್ರಂಟ್ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಗೇಟ್ನು ಇರ್ತಾರೆ. ಸೊ ನೋಡ್ಬೋದು, ನಿಮ್ಗೆ ಬುಕಿಂಗ್ ಮಾಡಬೇಕು, ಎಲ್ಲಿ ಮೀಟ್ ಮಾಡೋದು ಯಾವ ತರ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಆಫೀಸಲ್ಲಿ ಯಾವ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಪ್ರಾಜೆಕ್ಟ್ ಇನ್ನೂ ಬೇಕಂದ್ರೆ ಇನ್ಫಾರ್ಮೇಶನ್ ಕೊಡ್ತಾರೆ. ಮತ್ತೆ ನಮ್ದು ಹೆಡ್ ಆಫೀಸ್ ಜಯನಗರಲ್ಲಿ ಇದೆ, ಕೆಂಗೇರಿಯಲ್ಲಿ ಮೆಟ್ರೋ ಸ್ಟೇಷನ್ ಪಕ್ಕನೇ ಬ್ರಾಂಚ್ ಆಫೀಸ್ ಇದೆ. ನೀವು ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೇ ಕರ್ಕೊಂಡ್ ಬರ್ತೀವಿ ಸೈಟ್ಗೆ, ಕರ್ಕೊಂಬಂದು ತೋರಿಸ್ತೀವಿ. ನಿಮ್ಗೆ ಇಷ್ಟ ಆಗಿರೋ ಸೈಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲ ಸೈಟ್ ಎಲ್ಲ ಓಕೆ ಆಗಿದೆ ಅಂದ್ರೆ 1 ಲಕ್ಷ ರೂಪಾಯಿ ತಗೊಂಡು ಸೈಟ್ ನ ಬುಕ್ ಮಾಡ್ತೀವಿ. ಸೈಟ್ ಬುಕ್ ಆದ್ಮೇಲೆ ಆ ಸೈಟ್ ಸಂಬಂಧಪಟ್ಟಿರುವಂತ ಪೂರ್ತಿ ಡಾಕ್ಯುಮೆಂಟ್ಸ್ ಕೊಡ್ತೀವಿ. BMRD ಅಪ್ರೂವ್ಡ್ ಕಾಪಿ ಇರ್ತದೆ, ರೇರಾ ರಿಜಿಸ್ಟರ್ ಆಗಿರೋದು, ಕನ್ವರ್ಷನ್ ಆಗಿರೋದು, ಲ್ಯಾಂಡ್ ನಾವ್ ಯಾರ ಹತ್ರ ಪರ್ಚೇಸ್ ಮಾಡೋದು, EC, RTC ಈ ತರ ಎಲ್ಲ ಲ್ಯಾಂಡ್ ಸಂಬಂಧಪಟ್ಟಿರೋ ಒಂದು ಬುಕ್ಲೆಟ್ ಕೊಡ್ತೀವಿ. ನೀವು ಅದು ನಿಮ್ಮ ಅಡ್ವೊಕೇಟ್ ಗೊತ್ತಿರೋ ಅಡ್ವೊಕೇಟ್ ಹತ್ರ ಕೊಟ್ಟು ಚೆಕ್ ಮಾಡ್ಕೊಳ್ಳಿ. ಅವರೆಲ್ಲ ಓಕೆ ಅಂದ್ರೆ ಒಂದು 7 ಡೇಸ್ ಅಲ್ಲಿ ಒಂದು 25% ಆಫ್ ದ ಟೋಟಲ್ ವ್ಯಾಲ್ಯೂ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಮಿಕ್ಕಿರೋದು ನಿಮ್ಗೆ ಓನ್ ಫಂಡ್ ಇದೆ ಅಂದ್ರೆ ಇಮಿಡಿಯೇಟ್ ರಿಜಿಸ್ಟರ್ ಮಾಡ್ಬೋದು. ಇಲ್ಲ ನಿಮ್ಗೆ ಏನಾದ್ರು ಲೋನ್ ಬೇಕು ಅಂದ್ರೆ 75% ಮೇಜರ್ ಬ್ಯಾಂಕ್ಸ್, SBI, LIC, ICICI, IDBI ಮೇಜರ್ ಬ್ಯಾಂಕ್ಸ್ ಇಂದ ಲೋನ್ ಕೊಡ್ತಾರೆ. ನಾವು ರಿಜಿಸ್ಟ್ರೇಷನ್ ಇಮಿಡಿಯೇಟ್ ಪ್ಲಾನ್ ಮಾಡಿ ಮುಗಿಸ್ಕೊಬಹುದು. ಸೊ ಈಗ ನೋಡ್ಬೋದು, 176 ಸೈಟ್ ಅಲ್ಲಿ ಆಲ್ರೆಡಿ ಮೋರ್ ದೆನ್ 100+ ಸೈಟ್ಸ್ ಬುಕ್ ಆಗಿ ರಿಜಿಸ್ಟರ್ ಆಗಿದೆ. ಇರೋದೇ ಇನ್ನೊಂದು ಸ್ವಲ್ಪ ಮಾತ್ರ ಇದೆ. ಸೊ ಆದಷ್ಟು ಬೇಗ ಬಂದ್ರೆ ನಿಮ್ಗೆ ಸೈಟ್ ಸಿಗುತ್ತೆ. ಓಕೆ ಸರ್. ಸರ್ ಇನ್ನೊಂದು ಸರಿ ಸ್ಕ್ವೇರ್ ಫೀಟ್ಗೆ ಎಷ್ಟು ಹೊಡ್ತಿದೆ ಕರೆಕ್ಟಾಗಿ ನೀವು ಎಷ್ಟು
ಸೇಲ್ ಮಾಡ್ತೀವಿ ಸ್ಕ್ವೇರ್ ಸೊ ಫೀಟ್? ಇದು ನಾವಿವಾಗ ಕೋಟ್ ಮಾಡ್ತಾ ಇರೋದು 2,300 ರೂಪಾಯಿ Okay. ವಿತ್ ಎಲ್ಲ ಅಮ್ಯುನಿಟೀಸ್ ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಕೊಟ್ಟು 2,300 ರೂಪಾಯಿ ಕೊಡ್ತಾ ಇದೀವಿ. ಸೈಟ್ ನ ನೋಡಿರ್ಬೋದು ನಾವ್ ಯಾವ ತರ ಮೇಂಟೈನ್ ಮಾಡ್ತಾ ಇದೀವಿ ಅಂತ. ಮೇಂಟೆನೆನ್ಸ್ ಅಂತ 14,000 ರೂಪಾಯಿನೂ ಕಲೆಕ್ಟ್ ಮಾಡ್ತೇವೆ 2 ವರ್ಷಕ್ಕೆ. ಓಕೆ ಓಕೆ ಸೊ ಇದೇ ತರನೇ ಮೇಂಟೈನ್ ಮಾಡಿರ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ನೀವು ಡೆವಲಪ್ ಮಾಡಿರುವಂಥ ಈ ಉಪಕಾರ್ ಗ್ಯಾಲಕ್ಸಿ ಸೈಟ್ಗಳ ಬಗ್ಗೆ ತಿಳಿಸ್ಕೊಟ್ರಿ. ಹೀಗೆ ಲೇಔಟ್ಸ್ಗಳು ಮಾಡ್ತಾ ಇರಿ, ನಮ್ಮ ಕಸ್ಟಮರ್ಸ್ಗಳಿಗೆ, ನಮ್ಮ ವೀಕ್ಷಕರುಗಳಿಗೆ ಒಳ್ಳೆ ಒಳ್ಳೆ ಸೈಟ್ಗಳನ್ನ ನೀಡ್ತಾ ಅವರಿಗೆ ಸೇವೆಗಳನ್ನ ಮಾಡ್ತಾ ಇರಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳು ಸರ್. ಖಂಡಿತ ಖಂಡಿತ ಸರ್ಗೆ ಬೀಳ್ಕೊಡ್ತಾ ಇದೀವಿ. ಇನ್ನೊಂದಷ್ಟು ಚಿಕ್ಕದಾಗಿ ಮಾತಾಡಬೇಕಾಗಿದೆ, ಮಾತಾಡ್ತೀನಿ. ನೋಡಿದ್ರಲ್ಲ, ಈ ಉಪಕಾರ್ ಡೆವಲಪರ್ಸ್ ಅವರು ಡೆವಲಪ್ ಮಾಡಿರುವಂಥ ಉಪಕಾರ್ ಗ್ಯಾಲಕ್ಸಿ ಲೇಔಟ್ ಅಲ್ಲಿ ಎಷ್ಟೊಂದು ಫೆಸಿಲಿಟೀಸ್ಗಳನ್ನ ಹೊಂದಿರುವಂಥ ಸೈಟ್ಸ್ಗಳಿದಾವೆ ಅಂತ. ನಿಮ್ಗೇನಾದ್ರು ಈ ಸೈಟ್ಸ್ಗಳ ಬಗ್ಗೆ ಮಾಹಿತಿಗಳು ಬೇಕು ಅಥವಾ ಸೈಟ್ಸ್ಗಳು ವಿಸಿಟ್ ಮಾಡಬೇಕು ಅನ್ನೋ ಒಂದು ಆಸೆ ಇದ್ರೆ ಇಲ್ಲಿ ರೈಟ್ ಸೈಡಲ್ಲಿ ಇದೆಯಲ್ಲ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಇವರೇ ನಿಮ್ಮನ್ನ ಡೈರೆಕ್ಟಾಗಿ ಸೈಟ್ ವಿಸಿಟ್ಸ್ಗೂ ಕರ್ಕೊಂಬರ್ತಾರೆ. ಮತ್ತು ಹೇಗೆ ಪರ್ಚೇಸ್ ಮಾಡೋದು ಅಂತಲೂ ಡೈರೆಕ್ಟಾಗಿ ನಿಮ್ಗೆ ಹೇಳ್ತಾರೆ. ನಿಮಗೇನಾದರೂ ಈ ಸೈಟ್ಸ್ಗಳು ಇಷ್ಟ ಆಗಿದ್ರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದಿನ ವಿಡಿಯೋ ನಿಮಗೆ ಅಪ್ಡೇಟ್ ಆಗಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು.